ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಪುದೀನ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ರೂಪಾಯಿ ಖರ್ಚಿಲ್ಲಾರ್ದಂಗೆ ನಾವು ಮನೇಲೆ ಹೇಗ್ ಬೆಳೆಸ್ಬೇಕು, ಇದಕ್ಕೆ ಯಾವ ತರ ಗೊಬ್ಬರ ಹಾಕ್ಬೇಕು, ಇದು ಯಾವ ಸೀಸನ್ ಅಲ್ಲಿ ಹೇಗ್ ನೆಡ್ಬೇಕು, ಇದಕ್ಕೆ ಎಷ್ಟು ಬಿಸಿಲು ಬೇಕು, ಯಾವ ತರ ನೀರ್ ಹಾಕ್ಬೇಕು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಕ್ಕುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನನ್ನ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳಿ, ಓಕೆನಾ? ಸರಿ, ನೀವು ವಿಡಿಯೋ ನೋಡೋಣ. ನೋಡಿ ಫ್ರೆಂಡ್ಸ್, ಪುದೀನಾನ ತುಂಬಾ ಚೆನ್ನಾಗಿ ಮನೇಲೆ ಬೆಳೆಸ್ಕೊಳ್ಬೋದು, ತುಂಬಾ ಈಸಿಯಾಗಿ ಬೆಳೆಯುತ್ತೆ. ಈಗ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, 2 ವರ್ಷ ತನಕ ಕೂಡ ನನಗೆ ಈ ಪುದೀನ ಸರಿಯಾಗಿ ಬೆಳೆಸ್ಕೊಳ್ಳೋ ಮೆಥಡ್ ಗೊತ್ತಿರ್ಲಿಲ್ಲ. 15 ವರ್ಷದಿಂದ ನಾನು ಟೆರೆಸ್ ಗಾರ್ಡನ್ ಅಲ್ಲಿ ಅನುಭವ ಇದೆ ನನಗೆ. ಆದ್ರೆ ಪುದೀನದಲ್ಲಿ ಮಾತ್ರ ಯಾವಾಗ್ಲೂ ಫೇಲ್ ಆಗ್ತಿದ್ದೆ ನಾನು. ಫ್ರೆಂಡ್ಸ್ ಹತ್ರ ಬೇರಿದ್ದದ ಗಿಡನ ಅವ್ರು ನೆಟ್ಟು ತಗೊಂಬಂದ್ ಕೊಟ್ರು ಕೂಡ ನನ್ಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇರ್ಲಾರ್ದೇನೆ ಆ ಗಿಡ ಸತ್ತೋಗ್ತಿತ್ತು. 15-20 ದಿವಸ ಇರ್ತಿತ್ತು, ಆಮೇಲೆ ಸತ್ತೋಗ್ತಿತ್ತು. ಬೇರೆ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಸ್ತಿದ್ದೆ ನಾನು, ಮತ್ ಅದ್ ಯಾಕೋ ಗೊತ್ತಾಗ್ತಿದ್ದಿಲ್ಲ, ಈ ಪುದೀನ ಮಾತ್ರ ಬೆಳೆಸಕ್ ಆಗ್ತಿದ್ದಿಲ್ಲ ನನ್ಗೆ. ಆಮೇಲೆ ಈ ತರ ನೆಟ್ಟು ಸಾಯಿಸಿ ನನ್ ಕೆಲವೊಂದು ಅನುಭವ ಬಂದಾಗ್ಲಿಂದ ಇದು ಯಾವ ತರ ಸಾಕೊಬೇಕಂತ ಗೊತ್ತಾಯ್ತು ನನಗೆ. ಆ ಮೆಥಡ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಓಕೆನಾ? ನೋಡಿ, ಈ ಪುದೀನಾನ ಸಿಂಪಲ್ ಆಗಿ ಬೆಳೆಸೋ ಮೆಥಡ್ ಏನಂದ್ರೆ, ಬುಷಿಯಾಗಿ ಬೆಳೆಸ್ಬೇಕಂತಿದ್ರೆ ಇದನ್ನ ನಾವು ಅವಾಗ ಪಿಂಚಿಂಗ್ ಮಾಡ್ತಾ ಇರ್ಬೇಕು. ಹಂಗ್ ನೋಡಿ, ನಾನು ತೆಗ್ದಿದ್ದೀನಲ್ಲ, ಆ ಚಿಗುರನ್ನ ಸ್ವಲ್ಪ ನಾವು ಅದನ್ನ ಕಟಾವ್ ಮಾಡ್ತಾ ಇರ್ಬೇಕು. ಅದನ್ನ ನಾವು ಚಟ್ನಿಗೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಏನಾರ ಬಿರಿಯಾನಿ ಪಲಾವ್ ಇಂಥದ್ದು ಏನಾದ್ರು ಮಾಡ್ತಾ ಇದ್ರೆ ಹಾಕೊಬಹುದು. ಇಲ್ಲ ಏನು ಇಲ್ಲ ಅಂದ್ರೆ ನಾನ್ ಮಾತ್ರ ಜಾಸ್ತಿಯಾಗಿ ಟೀ ಅಲ್ಲಿ ಯೂಸ್ ಮಾಡ್ತೀನಿ ಸೊಪ್ಪುಗಳನ್ನ. ಈ ತರ ಆ ಮೇಲ್ಗಡೆ ಚಿಗುರನ್ನ ಇದ್ ಮಾಡಿದ್ರೆ ಕೆಳಗಡೆಯಿಂದ ತುಂಬಾ ಚೆನ್ನಾಗಿ ಬರುತ್ತದೆ. ಈಗ ರೂಪಾಯಿ ಖರ್ಚಿಲ್ಲಾರ್ದೆ ಮನೇಲಿ ಹೇಗ್ ಬೆಳೆಸ್ಕೊಳ್ಳೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಗೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಮಾರ್ಕೆಟ್ ಅಲ್ಲಿ ಪುದೀನ ಸಿಕ್ಕುತ್ತೆ. ನಾವು ಚಟ್ನಿ ಗಿಡ್ನಿ ತರ್ತೀವಲ್ಲ, ಒಂದು ಕಟ್ಟು ಪುದೀನ ತರಿಸ್ಬಿಟ್ಟು ನೀವು ಸೊಪ್ಪನ್ನ ಅಡಿಗೆಗೆ ಬೆಳೆಸ್ಕೊಳ್ಳಿ, ಚಟ್ನಿ ಗಿಟ್ನಿ ಏನಾರು ಮಾಡ್ಕೊಳ್ಳಿ. ಅದ್ರ ಸ್ಟೆಮ್ ಇರುತ್ತಲ್ಲ, ಅದ್ರ ಕಡ್ಡಿ ಇರುತ್ತೆ ನೋಡಿ, ಈ ತರ ಸ್ವಲ್ಪ ದಪ್ಪ ಇದ್ದ ಸ್ಟೆಮ್ ಅನ್ನು ತಗೊಂಡ್ಬಿಟ್ಟು 2 ದಿವಸ ನೀರಲ್ಲಿ ಇಡಿ. ಆ ನೀರಲ್ಲಿ ಇಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ, ಅದು ನೋಡಿ ಇರುತ್ತೆ ಅಂದ್ರೆ ಎಲೆ ಪಕ್ಕದಲ್ಲಿ ಅದಕ್ಕೆ ಬೇರ್ ಬರುತ್ತೆ ಕೆಳಗಡೆ. ಅದನ್ನ ನಾವು ಸ್ವಲ್ಪ ನೀರಲ್ಲಿ ಇಡ್ಬೇಕು, ಮುಳುಗಷ್ಟು ನೀರ್ ಇಡಬಾರ್ದು. ನೋಡಿ ಕೆಳಗಡೆ ಬೇರೆ ಯಾವ ತರ ಬಂದಿದೆ ನೋಡಿ. ಸ್ವಲ್ಪ ದಪ್ಪ ಕಡ್ಡಿ ತಗೊಂಡ್ರೆ ಬೇಗ ನಮ್ಗೆ ಚೆನ್ನಾಗಿ ಚಿಗುರು ಬರುತ್ತೆ. ಎಳೆದು ಕೂಡ ಬರಲ್ಲ ಅಂತೇನಿಲ್ಲ, ಆದ್ರೆ ಅದಕ್ಕೆ ಪೆಟ್ಟು ಬಿದ್ದಿರಬಾರ್ದು. ಅಂದ್ರೆ ಅದಕ್ಕೆ ಒಂಥರ ಸೊಪ್ಪು ಮಾರ್ಕೆಟ್ ಎಲ್ಲ ಇದ್ ಮಾಡ್ತಾ ಆ ಕಡೆ ಈ ಕಡೆ ಇದ್ ಮಾಡಿ ಮುರಿದು ಹೋಗೋದು ಇಂಥದ್ದೆಲ್ಲ ಇರುತ್ತಲ್ಲ, ಆ ತರ ಇಲ್ಲಾರ್ದಿದ್ ನೋಡಿ ಚೆನ್ನಾಗಿರೋ ಕಡ್ಡಿಗಳನ್ನ ತಗೊಳ್ಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇದಕ್ಕೆ ಯಾವ ತರದ ಪಾಟಿಂಗ್ ಮಿಕ್ಸ್ ತಗೊಳ್ಬೇಕಂತ ತುಂಬಾ ಜನರಿಗೆ ಗೊತ್ತಿರಲ್ಲ. ನಾನು ಕೂಡ ಇಲ್ಲೇ ಫೇಲ್ ಆಗ್ತಿದ್ದೆ. ಸಾಧಾರಣವಾಗಿ ನಾವು ಸೊಪ್ಪನ್ನು ಬೆಳೆಸ್ಕೊಳ್ಳೋದು ನಾರ್ಮಲ್ ಮಣ್ಣಲ್ಲಿ ನೆಡ್ತಿರ್ತೀವಿ, ಅದು ಸಹಜ ತಾನೆ. ಇನ್ನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಇದಕ್ಕೆ ತುಂಬಾ ಜಾಸ್ತಿ ಗೊಬ್ಬರ ಬೇಕಂತ ಗೊಬ್ಬರ ಹಾಕ್ಬಿಟ್ಟು ನೆಡ್ತಾರೆ. ಇವೆರಡೂ ಮೆಥಡ್ ತಪ್ಪೆ. ಅಂದ್ರೆ ಬರೀ ಮಣ್ಣಲ್ಲಿ ನೆಡೋದು ಕೂಡ ತಪ್ಪೆ, ಹಾಗಂತೇಳಿ ಅತಿಯಾದ ಗೊಬ್ಬರ ಮಿಕ್ಸ್ ಮಾಡೋದು ಕೂಡ ತಪ್ಪೆ. ಅವಾಗ ಬೇರ್ ಬರಲ್ಲ. ನಮ್ಗೆ ಇದಕ್ಕೆ ಈಸಿ ಅಂತ ಹೇಳಿದ್ರೆ, ಕೋಕೋಪೀಟ್ ಅಲ್ಲ, ಓನ್ಲಿ ಕೋಕೋಪೀಟ್ ಆಗ್ಲಿ ಅಥವಾ ಮರಳಲ್ಲಾಗ್ಲಿ ಈ ಕಡ್ಡಿನ ಇಟ್ರೆ ಏನಾಗುತ್ತೆ ಅಂದ್ರೆ 15 ದಿವಸದ ಮೇಲೆ ಅದಕ್ಕೆ ಬೇರ್ ಬರುತ್ತೆ. ಚೆನ್ನಾಗಿ ಚಿಗುರು ಬಂದ್ರ ಮೇಲೆ ನಾವು ಅದನ್ನ ಗೊಬ್ಬರ ಮಣ್ಣಿರೋ ಮಣ್ಣಲ್ಲಿ ಇಟ್ರೆ ಚೆನ್ನಾಗಿ ಅದು ಬೇರ್ ಬಂದ್ಬಿಟ್ಟು ಚಿಗುರು ಬಂದು ನಮ್ಗೆ ಪರ್ಮನೆಂಟ್ ಆಗಿ ಉಳಿದೋಗುತ್ತೆ ಗಿಡ. ಇಲ್ಲಿ ನಾನು ಪಾಟಿಂಗ್ ಮಿಕ್ಸ್ ನಿಮ್ಗೆ ತೋರಿಸಿದೆ. ಈ ಪಾಟಿಂಗ್ ಮಿಕ್ಸ್ ಯಾಕೆ ತೋರಿಸಿದೆ ಅಂದ್ರೆ, ತುಂಬಾ ಜನ ಸಿಟಿಲಿ ಇದ್ದವರಿಗೆ ಮಣ್ಣು ಗೊಬ್ಬರ ಸಿಕ್ಕಲ್ಲ. ಪಾಟಿಂಗ್ ಮಿಕ್ಸ್ ಈಸಿಯಾಗಿ ಸಿಕ್ಕುತ್ತೆ, ಬಿಗ್ ಬಾಸ್ಕೆಟ್ ಅಲ್ಲಿ ಎಲ್ಲಂದ್ರೂ ಅಲ್ಲಿ ಸಿಕ್ಕುತ್ತೆ. ಇದು ಆ ಪಾಟಿಂಗ್ ಮಿಕ್ಸ್ ಅಲ್ಲಿ ಜಾಸ್ತಿ ಏನಿರುತ್ತೆ ಅಂತ ಕೋಕೋಪೀಟ್ ಇರುತ್ತೆ. ಕೋಕೋಪೀಟ್ ಜಾಸ್ತಿ ಇದ್ದಿದ್ದು ಅದ್ರಲ್ಲಿ ನೆಟ್ರೆ ಬೇರೆ ಚೆನ್ನಾಗ್ ಬರುತ್ತೆ. ಆದ್ರೆ ಪರ್ಮನೆಂಟ್ ಗಿಡಗಳನ್ನ ಮಾತ್ರ ಅದ್ರಲ್ಲಿ ನೆಡಕ್ ಹೋಗ್ಬೇಡಿ. ಇದನ್ನ ನಾನು ಯಾಕೆ ಇದ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನ ಪಾಟಿಂಗ್ ಮಿಕ್ಸ್ ತರಿಸಿ ತೋರಿಸ್ತಿದ್ದೀನಿ ಅಂದ್ರೆ, ಇದ್ರ ಒಂದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅದು ಫಸ್ಟ್ ನನಗ್ ಗೊತ್ತಿರ್ಬೇಕು. ಅಂದ್ರೆ ಈ ತರ ನೆಟ್ರೆ ಹೀಗಾಗುತ್ತೆ, ಈ ತರ ಮಾಡಕ್ ಹೋಗ್ಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ನನಗ್ ಗೊತ್ತಿರ್ಬೇಕು. ಅದಕ್ಕೆ ನಾನು ಕೆಲವೊಂದು ಪ್ರಯೋಗಗಳನ್ನ ಮಾಡಿ ನನ್ನ ಅನುಭವ ಮಾತ್ರ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ನಾನು, ಓಕೆನಾ? ಸರಿ, ನೋಡಿ, ಇದೆಲ್ಲಾ ಕಡ್ಡಿನೂ ನಾನು ಇದ್ರಲ್ಲಿ ನೆಟ್ಟಿದ್ದೀನಿ. ಇವಾಗ 2 ದಿವಸ ನೀರಲ್ಲಿಟ್ಟು ಚೂರು ಬೇರ್ ಬಂದ ಕಡ್ಡಿಗಳನ್ನೆಲ್ಲ ಇದ್ರಲ್ಲಿ ಇಟ್ಟು ಸ್ವಲ್ಪ ಸ್ಲ್ಯಾಂಟ್ ಆಗಿ ಅಂದ್ರೆ ಸ್ವಲ್ಪ ಕ್ರಾಸ್ ಆಗಿ ನೆಟ್ಟಿದ್ದೀನಿ. ಇದಕ್ಕೆ ನಾನು ಯಾವುದೇ ತರ ರೂಟಿಂಗ್ ಹಾರ್ಮೋನ್ ಯೂಸ್ ಮಾಡ್ಲಿಲ್ಲ. ನಿಮಗೆ ಬೇಕಾದ್ರೆ ರೂಟಿಂಗ್ ಹಾರ್ಮೋನ್ಸ್ ಕೂಡ ನೀವು ಅದನ್ನ ಒಂದ್ಸತಿ ಅದ್ದಿ ಇಟ್ರೆ
ತುಂಬಾ ಚೆನ್ನಾಗಿ ಬೇರ್ ಬರುತ್ತೆ, ಸಕ್ಸಸ್ ಆಗುತ್ತೆ. ಈ ಚಳಿಗಾಲದಲ್ಲಿ ಸೊಪ್ಪುಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಂತೇಳಿ ನೋಡಿ, ಇದನ್ನ ನಾನು ಬೇರ್ ಬಂದ್ರ ಮೇಲೆ ಈ ಪಾಟಲ್ ಈ ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟೆ. ನೋಡಿ ಇದ್ರಲ್ಲಿ ಏನಾದ್ರೂ ಕಳಕಾಂತಿ ಇದೆಯಾ ನೋಡಿ, ಅಂದ್ರೆ ಯಾವ್ದು ತರ ಸರಿಯಾಗಿ ಬೆಳವಣಿಗೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ. ಬಿಸಿಲಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಪುದೀನ ಚೆನ್ನಾಗಿ ಬೆಳೆಯಲ್ಲ. ಅದೇ ಗ್ರೋ ಬ್ಯಾಗ್ ಅಂತ ಅಂದ್ಬಿಟ್ಟು ಸೆಮಿ ಶೇಡ್ ಅಲ್ಲಿ ಇಟ್ಟೆ ನೋಡಿ. ನಾನು ಒಂದು ಸ್ವಲ್ಪ ನೆರಳಿರೋ ಕಡೆ ಇಟ್ಟೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೆ ನೋಡಿ. ಫಸ್ಟ್ ಇದಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ರಲ್ಲ, ಅದೇ ಗಿಡನೇ ಇದು. ನೋಡಿ ಯಾವ ತರ ಬೆಳೆದಿದೆ ನೋಡಿ, ಎಷ್ಟು ಹುಲ್ಸಾಗಿ ಬೆಳ್ಕೊಂಡಿದೆ ನೋಡಿ. ಅಂದ್ರೆ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನನ್ಗೆ. ಅಂದ್ರೆ ಇದರಿಂದ ನಾನು ತಿಳ್ಕೊಂಡಿದ್ದೇನಂದ್ರೆ, ಇದನ್ನ ಕಂಪ್ಲೀಟ್ ಆಗಿ ಬಿಸಿಲಲ್ಲಿ ಇಡಬಾರ್ದು, ಸೆಮಿ ಶೇಡ್ ಅಲ್ಲಿ ಇಟ್ರೆ ಪುದೀನ ಚೆನ್ನಾಗಿ ಬರುತ್ತೆ. ಅಂದ್ರೆ ಕಂಪ್ಲೀಟ್ ನೆರಳಲ್ಲೂ ಬರಲ್ಲ, ಮತ್ತೆ ಫುಲ್ ಬಿಸಿಲಲ್ಲೂ ಬರಲ್ಲ. ಇದು ಸ್ವಲ್ಪ ಮಟ್ಟಿಗೆ ಅಂದ್ರೆ 1 ಗಂಟೆ 2 ಗಂಟೆ ಬಿಸಿಲಿಗೆ ಸಾಕಾಗುತ್ತೆ. ಮಧ್ಯಾಹ್ನ ಉರಿ ಬಿಸಿಲು ಇಲ್ದಿದ್ದಂಗೆ ನೋಡ್ಕೊಂಡು ಸಾಕಿದ್ವಿ. ಅಂದ್ರೆ ದೊಡ್ಡ ದೊಡ್ಡ ಗಿಡಗಳ ಕೆಳಗಡೆ ನೆರಳು ಬರುತ್ತಲ್ಲ ಅಂತ ಕಡೆ ಇಟ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇನ್ನೊಂದೇನಂತ ಹೇಳಿದ್ರೆ, ಮಣ್ಣು ಒಣಗಿ ಹೋಗ್ಬಾರ್ದು. ಮಣ್ಣು ಒಣಗಿ ಹೋದಾಗ ಏನಾಗುತ್ತೆ ಅಂದ್ರೆ, ಆ ಎಲೆಗಳೆಲ್ಲ ತುಂಬಾ ಡೆಲಿಕೇಟ್ ಆಗಿರುತ್ತೆ. ಈ ಪುದೀನ ಎಲೆಗಳು ಬೇಗ ಬಾಡಿ ಹೋಗ್ಬಿಡುತ್ತೆ. ಒಂದ್ಸರ್ತಿ ಬಾಡಿ ಹೋದ್ರ ಮೇಲೆ ನಾವು ನೀರ್ ಹಾಕಿದ್ರು ಕೂಡ ಅದು ಒಂಥರ ಒಣಗಿ ಹೋಗಿ ಎಲ್ಲ ಒಂಥರ ಪುಡಿ ಪುಡಿ ಆಗೋಗುತ್ತೆ. ಈ ತರ ಆದವಾಗ ಗಿಡಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಅಂದ್ರೆ ದಿನನಿತ್ಯನೂ ನಾವ್ ಇದಕ್ಕೆ ನೀರ್ ಹಾಕ್ಲೇಬೇಕು. ಇದಕ್ಕೆ ಮಳೆ ಬಂದ್ರು ಕೂಡ ಏನ್ ಪ್ರಾಬ್ಲಮ್ ಇಲ್ಲ, ಮಳೆ ಕೂಡ ಇದು ಎಂಜಾಯ್ ಮಾಡುತ್ತೆ. ಹಾಗಂತೇಳಿ ಅತಿಯಾದ ನೀರ್ ಮಾತ್ರ ಹಾಕಕ್ ಹೋಗ್ಬಾರ್ದು. ಇಷ್ಟಕ್ಕೂ ಮುಂಚೆ ಹೇಳ್ದಂಗೆ ಗಿಡ ಬುಷಿಯಾಗಿ ಬೆಳಿಬೇಕಂತ ಹೇಳಿದ್ರೆ ಟಿಂಚಿಂಗ್ ಮಾಡ್ತಾ ಇರ್ಬೇಕು. ಅಂದ್ರೆ ಹಾರ್ವೆಸ್ಟ್ ಮಾಡ್ತಾ ಇರ್ಬೇಕು ನಾವು. ಮೇಲ್ಗಡೆ ಎಲೆಗಳೆಲ್ಲ ಇರುತ್ತಲ್ಲ ಚಿಗುರು, ಅದು ಒಂದ್ 5-6 ಎಲೆ ಇರೋಂಗೆ ಕಟ್ ಮಾಡ್ತಾ ಇದ್ರೆ ಕೆಳಗಡೆಯಿಂದ ಚಿಗುರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬೆಳೀತಾ ಇರುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಈ ಪುದೀನ ಒಂದ್ ಸ್ವಲ್ಪ ಮಣ್ಣಿ ಮೇಲಿಂದ ಹೋಗೋದು ಜಾಸ್ತಿ. ಅಂದ್ರೆ ಒಂದ್ ಸ್ವಲ್ಪ ಅಡ್ಡಡ್ಡ ಮಲ್ಕೊಂಡು ಹೋಗುತ್ತೆ ಕೆಳಗಡೆ, ಆಳವಾಗಿ ಇದಕ್ಕೆ ಬೇರೇನ್ ಹೋಗಲ್ಲ. ಅದಕ್ಕೋಸ್ಕರ ಒಂದ್ 4-5 ಇಂಚು ಡೆಪ್ತ್ ಇರೋ ನಮ್ಗೆ ಗ್ರೋ ಬ್ಯಾಗ್ ಆಗ್ಲಿ ಪಾಟ್ ಆಗ್ಲಿ ಸಾಕಾಗುತ್ತೆ. ಅಷ್ಟೇ ಬಿಟ್ಬಿಟ್ಟು ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಬೇಕಂತೇನಿಲ್ಲ ಇದಕ್ಕೆ. ಆಮೇಲೆ ಇದಕ್ಕೆ ತಿಂಗಳಿಗೆ ಒಂದ್ಸರ್ತಿ ಒಂದ್ ಸ್ವಲ್ಪ ಮಣ್ಣಲ್ಲಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈಗ ಯಾವ ತರ ಗೊಬ್ಬರ ಇಷ್ಟಪಡುತ್ತೆ ಇದು ಅಂತ ಹೇಳಿದ್ರೆ, ವರ್ಮಿ ಕಂಪೋಸ್ಟ್ ತುಂಬಾ ಚೆನ್ನಾಗಿ ಇಷ್ಟಪಡುತ್ತೆ. ಹಾಗೆ ಕೌಡಂಗ್ ಕಂಪೋಸ್ಟ್ ಇದ್ರು ಕೂಡ ನಾವು ಹಾಕ್ಬೋದು, 1-2 ಮುಷ್ಟಿ ಹಾಕ್ಬೋದು. ಇಲ್ಲಪ್ಪ ನಮ್ಮ ಮನೇಲಿ ಇದು ಯಾವ್ದು ಇಲ್ಲ, ಏನ್ ಮಾಡ್ಬೇಕಂತ ಹೇಳಿದ್ರೆ ಕಾಫಿ ಪುಡಿ ಟೀ ಪುಡಿ ಎಲ್ಲರ ಮನೇಲಿ ಇರುತ್ತಲ್ಲ, ಅದನ್ನ ಹಾಕ್ಬಹುದು. ಇಲ್ಲಿ ಕಾಫಿ ಪುಡಿ ಟೀ ಪುಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ತರ ಸೊಪ್ಪುಗಳಿಗೆ ಅಂದ್ರೆ ಎಲೆಗಳು ಚೆನ್ನಾಗಿ ಬೆಳಿಬೇಕಂತಿದ್ರೆ ಅದಕ್ಕೆ ನೈಟ್ರೋಜನ್ ಜಾಸ್ತಿ ಇರೋದು ಬೇಕಾಗುತ್ತೆ. ನೈಟ್ರೋಜನ್ ಜಾಸ್ತಿ ಯಾವ್ದ್ರಲ್ಲಿ ಇರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಿದೆ. ಅದು ನಮ್ಗೆ ಕಾಫಿ ಪುಡಿ ಟೀ ಪುಡಿಲಿ ಚೆನ್ನಾಗಿ ಸಿಗುತ್ತೆ. ಸಿಂಪಲ್ ಆಗಿ ಬೆಸ್ಟ್ ಆಗಿ ನಮ್ಮ ಮನೇಲಿರೋದು ಒಂದ್ ಮುಷ್ಟಿ ಕಾಫಿ ಪುಡಿ ಆಗ್ಲಿ ಟೀ ಪುಡಿ ಆಗ್ಲಿ ನಾವು ಯೂಸ್ ಮಾಡಿರ್ತೀವಿ ನೋಡಿ, ಅದನ್ನ ಒಂದ್ಸತಿ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿಸಿ ಅದನ್ನ ಗಿಡಗಳಿಗೆ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೆಳಿತೀವಿ. ಸೊಪ್ಪಿನ ತರಕಾರಿ ಸೊಪ್ಪುಗಳು ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ತರ ಸೊಪ್ಪು ತಗೊಳ್ಳಿ, ಮಾರ್ಕೆಟ್ ಅಲ್ಲಿ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ. ಮೊನ್ನೆ ತನಕ ಮಳೆ ಬಂದ ಬಿಡಿ, ಈಗ ಮಳೆ ನಿಂತು ಹೋಗಿದೆಗೋಸ್ಕರ ಇನ್ನು 15 ದಿವಸ ಆದ್ರೂ ಸಾಕು ನಿಮ್ಗೆ ಸೊಪ್ಪು ಫ್ರೆಶ್ ಆಗಿ ಸಿಗುತ್ತೆ. ಪಾಲಕ್ ಸೊಪ್ಪಾಗ್ಲಿ, ಪುದೀನ ಆಗ್ಲಿ, ಕೊತ್ತಂಬರಿ ಸೊಪ್ಪಾಗ್ಲಿ, ಯಾವುದೇ ಸೊಪ್ಪಾಗ್ಲಿ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ತಿಂಗಳಿಗೆ ಒಂದ್ಸರ್ತಿ ಗೊಬ್ಬರ ಹಾಕ್ತಾ ಇರಿ. ಇಲ್ಲ ಅಂತ ಹೇಳಿ ನೀವು ಕಟಾವ್ ಮಾಡ್ತೀರಲ್ಲ, ಅಂದ್ರೆ ಹಾರ್ವೆಸ್ಟ್ ಮಾಡ್ಕೊಳ್ತೀರಿ ನೋಡಿ, ಆವಾಗ ಒಂದೊಂದ್ ಮುಷ್ಟಿ ಹಾಕಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅದ್ ಕಂಪೋಸ್ಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ, ಎಲೆಗಳೆಲ್ಲ ಲೈಟ್ ಕಲರ್ ಬರುತ್ತೆ. ಅಂದ್ರೆ ಅದು ಸರಿಯಾಗಿ ಪೋಷಣೆ ಸಿಕ್ಕಲ್ಲ. ಇದಕ್ಕೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಬೇಕಾಗತ್ತೆ. ಅದ್ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸರಪ್ಪ ನಮ್ಮ ಮನೇಲಿ ಗಾರ್ಡನ್ ಇಲ್ಲ, ಎಲ್ಲ ನೆಡ್ಬೇಕು ನಾವು, ಪುದೀನ ನೆಡಕ್ ಆಗಲ್ವಾ ಅಂತ ಕೆಲವರು ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು, ಒಂದೊಂದು ರೂಮ್ 2 ರೂಮ್ ಅಲ್ಲಿ ಇರೋರು ಅನ್ಕೊಂತ ಇರ್ಬೋದು. ನಿಮ್ ಕಿಟಕಿಗೆ ಏನಾದ್ರೂ ಬೆಳಕು, ಒಳ್ಳೆ ಬೆಳಕು ಬರ್ತಾ ಇದ್ರೆ ಆ ಕಿಟಕಿಲಿ ಕೂಡ ನೀವು ಈ ತರ ನೀರಲ್ಲಿ ಈ ಪುದೀನ ಹಾಕಿ ಇಟ್ರೆ ತುಂಬಾ ಚೆನ್ನಾಗಿ ಅಲ್ಲೇ ಬೆಳೀತಾ ಇರತ್ತೆ. ನಾವು ಬೇಕಷ್ಟು ಅದನ್ನ ಅಡಿಗೆ ಅಡಿಗೆಗೆ ತಗೊಂತ ಇದ್ರೆ ಸಾಕಾಗುತ್ತೆ. ಮತ್ತೆ ಮತ್ತೆ ಅದು ಚಿಗುರು ಬರ್ತಾ ಇರತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, 2 ದಿವ್ಸಕ್ಕೆ ಒಂದ್ಸತಿ ನೀರನ್ನ ಚೇಂಜ್ ಮಾಡ್ತಾ ಇರ್ಬೇಕು. ನೀರನ್ನ ಮಾತ್ರ ಹಾಗೆ ಇಡಕ್ ಹೋಗ್ಬೇಡಿ. ನಮ್ಗೆ ಇದು ಬೆಳಿತಾನೆ ಇರುತ್ತೆ. ನೀರಲ್ಲಿ ತುಂಬಾ ಚೆನ್ನಾಗಿ ಈ ಪುದೀನ ಬೆಳೀತೆ. ಹಾಗಂತೇಳಿ ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಬೆಳೀತಾ ಅಂದ್ರೆ ಬೆಳೆಯಲ್ಲ. ಒಂದ್ 2-3 ಸರ್ತಿ ತಗೊಳ್ಳೋಷ್ಟು ನಮ್ಗೆ ಅದಕ್ಕೆ ಅದರಲ್ಲಿ ಸೊಪ್ಪು ಬರ್ತಾ ಇರತ್ತೆ. ನೀರಲ್ಲಿ ಕೂಡ ಬೆಳೆಸ್ಕೊಳ್ಬಹುದು ಇದನ್ನ. ಇನ್ನೊಂದು, ಮನೆ ಒಳಗೆ ನಿಮ್ಗೆ ಬ್ಯಾಡ್ ಸ್ಮೆಲ್ ಏನಾದ್ರು ಬರ್ತಿದ್ದವಾಗ ಅಥವಾ ಸೊಳ್ಳೆಗಳ ಕಾಟ ಜಾಸ್ತಿ ಇದ್ದವಾಗ ನೀರಲ್ಲಿ ಒಂದಷ್ಟು ಪುದೀನ ಕಡ್ಡಿ ಹಾಕಿ ಇಡಿ. ತುಂಬಾ ಚೆನ್ನಾಗಿ ಫ್ರೆಶ್ ಒಂದು ಇದಕ್ ವಾತಾವರಣ ಕೊಡುತ್ತೆ. ಹಾಗೆ ಸೊಳ್ಳೆಗಳ ಕಾಟ ಕಮ್ಮಿ ಆಗುತ್ತೆ. ಈ ಪುದೀನ ಗಮ್ ಅಂತ ಇರ್ಬೇಕಿದ್ರೆ ನಾವು ಆದಷ್ಟು ನಾಟಿ ಇದಿರುತ್ತೆ ನೋಡಿ, ಆ ತರ ಸೊಪ್ಪನ್ನ ತಂದಿಡ್ಬೇಕು. ಒಂದು ಹೈಬ್ರಿಡ್ ಕೂಡ ಸಿಕ್ಕುತ್ತೆ. ಹೈಬ್ರಿಡ್ ಒಂದು ದೊಡ್ಡ ದೊಡ್ಡ ಸೊಪ್ಪಿರುತ್ತೆ, ಅಷ್ಟು ಪರಿಮಳ ಇರಲ್ಲ. ಅದನ್ನೊಂದು ಮಾತ್ರ
ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಬೆಳೆಸಿ. ಇದು ನನಗ್ ಗೊತ್ತಿದ್ದ ಮಟ್ಟಿದ ಟಿಪ್ಸ್ ಗಳನ್ನ ನಿಮ್ಗೆ ಈ ಪುದೀನ ಬೆಳೆಸೋದ್ ಬಗ್ಗೆ ಹೇಳಿದೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.